ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಹಂಚಿಕೆ ಪ್ರಕರಣ ಮಾಜಿ ಶಾಸಕ ಪ್ರೀತಂ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರು ಸಿಐಡಿ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಶಾಸಕ ಬಿಜೆಪಿಯ ಪ್ರೀತಂ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರು ಸಿಐಡಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸೆಕ್ಷನ್ 354, 506, 66 ಐಟಿ ಆಕ್ಟ್ ಅಡಿ ಎಫ್ಐಆರ್ ದಾಖಲಾಗಿದೆ. ಪ್ರೀತಂ ಗೌಡ ಜೊತೆ ಕಿರಣ್ ಶರತ್ ವಿರುದ್ಧ ಕೂಡ ದೂರು ದಾಖಲಾಗಿದೆ. ಕಳೆದ ವಾರವೇ ದಾಖಲಾಗಿರುವಂತಹ ಪ್ರಕರಣ. ಕಿರಣ್ ಹಾಗೂ ಶರತ್ ವಿರುದ್ಧ ಪ್ರೀತಂ ಗೌಡ ಜೊತೆಗೆ ದೂರು ದಾಖಲಾಗಿರೋದು. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಶಿವಪ್ರಸಾದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ಶಿವಪ್ರಸಾದ್, ಈಗ ಪ್ರೀತಂ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು ಯಾಕೆ, ಏನೆಲ್ಲ ಸೆಕ್ಷನ್ಗಳು? ಶಿವಪ್ರಸಾದ್. ಅವಿನಾಶ್, ಈಗಾಗಲೇ ಪ್ರಜ್ವಲ್ ರೇವಣ್ಣ ಮತ್ತು ಪ್ರೀತಂ ಗೌಡ ಸೇರಿದಂತೆ 4 ಆರೋಪಿಗಳ ಮೇಲೆ ಮತ್ತೊಂದು ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು. ಪ್ರಜ್ವಲ್ ರೇವಣ್ಣ, ಕಿರಣ್ ಶರತ್ ಹಾಗೂ ಪ್ರೀತಂ ಗೌಡ ಮೇಲೆ ಬೆಂಗಳೂರು ಸೈಬರ್ ಪೊಲೀಸ್ ಸ್ಟೇಷನ್ ನಲ್ಲಿ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು. ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋದ್ರೆ ಈಗಾಗಲೇ ಈ 4 ಆರೋಪಿಗಳ ವಿರುದ್ಧ ಐಪಿಸಿ ಸೆಕ್ಷನ್ 354A, 354D, 354 ಕ್ಲಾಸ್ ಬಿ ಹಾಗೂ 506 ಈ ಐಟಿ ಆಕ್ಟ್ ಅಡಿಯಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. 354 ಕ್ಲಾಸ್ ಎ ಪ್ರಕಾರ ಲೈಂಗಿಕ ಕಿರುಕುಳ ಹಾಗೂ 354 ಕ್ಲಾಸ್ ಬಿ ಪ್ರಕಾರ ಮಹಿಳೆಯ ನಿರಾಸಕ್ತಿ ಹೊರತಾಗಿಯೂ ಕೂಡ ಎಲೆಕ್ಟ್ರಾನಿಕ್ ಸಂವಹನಗಳನ್ನ ಪದೇ ಪದೇ ಅನುಸರಿಸುವಂತ ಮೇಲ್ವಿಚಾರಣೆ ಮಾಡುವಂತ ಅಪರಾಧ ಹಾಗೂ 354 ಕ್ಲಾಸ್ ಬಿ ಪ್ರಕಾರ ಮಹಿಳೆಯ ಮೇಲೆ ಆಕ್ರಮಣ ಮಾಡುವಂತ ಕ್ರಿಮಿನಲ್ ಬಲವನ್ನ ಪ್ರಯೋಗಿಸುವಂತ ಹಾಗೂ ವಿವಸ್ತ್ರವಾಗಿಸಲು ಒತ್ತಾಯಿಸುವಂತ ಆರೋಪದಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇಷ್ಟು ಸೆಕ್ಷನ್ಗಳ ಅಡಿಯಲ್ಲಿ 4 ವಿರುದ್ಧ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಶಿವಪ್ರಸಾದ್. ಇದು ಸೆಕ್ಷನ್ 354 ಸೆಕ್ಷುವಲ್ ಹರಾಸ್ಮೆಂಟ್, ಆ ಒಂದು ಸೆಕ್ಷನ್ ಅಲ್ಲಿ ಬರುತ್ತೆ ಇದು. ಹಾಗೇನೆ 506, 66 ಈ ಐಟಿ ಆಕ್ಟ್ ಅಡಿ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಪ್ರೀತಂ ಗೌಡ ಜೊತೆಗೆ ಕಿರಣ್ ಶರತ್ ವಿರುದ್ಧ ಕೂಡ ದೂರು ದಾಖಲಾಗಿದೆ. ಕಳೆದ ವಾರವೇ ದಾಖಲಾಗಿರುವಂತಹ ಪ್ರಕರಣ ಇದು. ಸೆಕ್ಷನ್ 354 ನಿಮಗೆ ತಿಳಿಸ್ತಿರೋ ಹಾಗೆ ಈ ಲೈಂಗಿಕ ಕಿರುಕುಳ ಸಂಬಂಧಪಟ್ಟ ಹಾಗೆ ಈ ಒಂದು ಆ್ಯಕ್ಟ್ ಇರೋದು. ಹಾಗೆಯೇ 506 ಅಡಿಯಲ್ಲಿ ಇನ್ನು ಐಟಿ ಆ್ಯಕ್ಟ್ ಪ್ರಕಾರವೂ ಕೂಡ ಈ ಒಂದು ಕೇಸನ್ನು ಈಗ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ಕಳೆದ ವಾರವೇ ದಾಖಲಾಗಿರುವಂಥ ಒಂದು ಪ್ರಕರಣ. ಈ ಒಂದು ವಿಚಾರಣೆಯನ್ನು ಎದುರಿಸೋದಕ್ಕೆ ಪ್ರೀತಂ ಗೌಡ ಮುಂದಾಗಬೇಕಾಗುತ್ತೆ. ಜೊತೆಗೆ ಈ ಕಿರಣ್ ಮತ್ತು ಶರತ್ ಇಬ್ಬರಿಗೂ ಕೂಡ ಇನ್ನು ಸೆಕ್ಷನ್ 506 ಪನಿಷ್ಮೆಂಟ್ ಫಾರ್ ಕ್ರಿಮಿನಲ್ ಇಂಟಿಮಿಡೇಷನ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಈ ಒಂದು ಕ್ರೈಮ್ ಸಂಬಂಧಪಟ್ಟ ಹಾಗೆ ಅದಕ್ಕೆ ಪ್ರಚೋದನೆ ಕೊಡುವಂಥದ್ದಾಗಲಿ ಅಥವಾ ಅದಕ್ಕೆ ಬೆಂಬಲವಾಗಿ ನಿಲ್ಲುವಂಥದ್ದಾಗಲಿ, ಆ ಒಂದು ಸಂದರ್ಭದಲ್ಲಿ 506 ಹಾಗೆಯೇ 60C ಐಟಿ ಕಾಯ್ದೆ ಅಡಿಯಲ್ಲಿ ಕೂಡ ಈಗ ಎಫ್ಐಆರ್ ದಾಖಲಾಗಿರೋದು. 66 ಈ ಐಟಿ ಆ್ಯಕ್ಟ್ ಪ್ರಕಾರ ಯಾವುದಾದ್ರೂ ಇಂಥ ಪ್ರೈವೇಟ್ ಒಂದು ವಿಡಿಯೋಗಳನ್ನು ಕ್ಯಾಪ್ಚರ್ ಮಾಡುವಂಥದ್ದು, ಅದನ್ನು ಸರ್ಕ್ಯುಲೇಟ್ ಮಾಡುವಂಥದ್ದು ಇರ್ಬೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಐಟಿ ಆ್ಯಕ್ಟ್ ಏನಿದೆ ಅದನ್ನು ಈಗ ಅದರ ಪ್ರಕಾರ ಎಫ್ಐಆರ್ ದಾಖಲಾಗಿದೆ. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಸಂಬಂಧಪಟ್ಟ ಹಾಗೆ ಈಗ ಮಾಜಿ ಶಾಸಕ ಪ್ರೀತಂ ಗೌಡಗೆ ಸಂಕಷ್ಟ ಎದುರಾಗಿದೆ. ಯಾಕಂದರೆ ರಾಜಕೀಯವಾಗಿ ಸಾಕಷ್ಟು ವೈರುಧ್ಯಗಳನ್ನು ಹೊಂದಂಥ ಒಂದು ಕುಟುಂಬ ದೇವೇಗೌಡರ ಕುಟುಂಬ, ಹಾಗೆಯೇ ಪ್ರೀತಂ ಗೌಡ. ಈಗ ಈ ವಿಚಾರದಲ್ಲೂ ಕೂಡ ಹೆಸರು ಕೇಳಿಬರ್ತಾ ಇದೆ.